ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ MK ಕನ್ನಡತಿ. ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಗೈಸ್, ನಾನು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇವತ್ತೊಂದು ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ತುಂಬ ದಿನಗಳೇ ಆಯಿತು ಗೈಸ್ ನಾನು ಶಾಪಿಂಗ್ ಮಾಡಿ. ಸೊ ಹಾಗಾಗಿ ನಾನು ಇವತ್ತು ಶಾಪಿಂಗ್ ಮಾಡೋಣ ಅಂಥೇಳಿ ಮಲ್ಲೇಶ್ಪುರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಮಲ್ಲೇಶ್ಪುರಂ ಹೋಗಿ. ಹೋದ ವರ್ಷ ಹೋಗಿದ್ದೆ ಅನಿಸುತ್ತೆ. ಹೋದ ವರ್ಷ ಇದೇ ಟೈಮಲ್ಲಿ ನಾನು ತುಂಬ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಹೋದ ವರ್ಷ. ಅದು ಬಿಟ್ಟರೆ ನಾನು ಇವಾಗಲೇ ಹೋಗೋಣ ಅಂತ ಹೇಳಿ ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ಶಾಪಿಂಗ್ ಮಾಡ್ತಾ ಇದ್ದೆ, ಆದರೆ ಹೊರಗಡೆ ಹೋಗಿ ಅಲ್ಲಿ ಮಲ್ಲೇಶ್ಪುರಮು, ಜಯನಗರ ಅದೆಲ್ಲ ಹೋಗಿ ನಾನು ಶಾಪಿಂಗ್ ಮಾಡಿರಲಿಲ್ಲ. ಹೋದ ವರ್ಷ ಹೋಗಿದ್ದೆ ಅಷ್ಟೇ. ಇದೇ ಮಳೆ ಟೈಮ್ ಸ್ಟಾರ್ಟ್ ಆಗಿತ್ತು, ಅವಾಗ ಹೋಗಿದ್ದೆ. ಆದರೆ ನಾನು ಇಲ್ಲಿ ಚೂರು ಪಾರು ಏನಾದರೂ ಇದ್ದರೆ ಇಲ್ಲೇ ವಿಶಾಲ್ ಮಾರ್ಟಲ್ಲಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಫುಲ್ ಡೇ ಫ್ರೀ ಇರ್ತೀನಲ್ಲ, ಹಾಗಾಗಿ ರೂಮಲ್ಲಿ ನಾನು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಒಂಚೂರು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇವತ್ತು ಹೊರಟಿದ್ದೀನಿ. ನಾನು ಏನೇನು ತೊಗೊಳ್ತೀನಿ, ಏನೇನು ಶಾಪಿಂಗ್ ಮಾಡ್ತೀನಿ ಎಲ್ಲನೂ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಪ್ಲೀಸ್ ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನೂ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ನಾನು ರೆಡಿಯಾಗಿ ಮತ್ತೆ ಸಿಗ್ತೀನಿ. ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ. ಇವಾಗ ಶಾಪಿಂಗ್ಗೆ ಹೋಗೋಕ್ಕೆ ಜಾಸ್ತಿ ರೆಡಿ ಆಗಬಾರ್ದು ಅಂಥೇಳಿ ಸಿಂಪಲಾಗಿ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಈ ಥರ ಇದೆ. ಆಮೇಲೆ ನಾನು ಮಿರರಲ್ಲಿ ಫುಲ್ ಔಟ್ಫಿಟ್ ಯಾವ ಥರ ಇದೆ ಅಂಥೇಳಿ ನಾನು ತೋರಿಸ್ತೀನಿ. ಇವಾಗ ತಲೆ ಬಾಚಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹೊರಡುವ. ಹಾಯ್ ಗೈಸ್, ಫೈನಲಿ ರೆಡಿಯಾಗಿದ್ದೀನಿ. ಇದು ನನ್ನ ಫೈನಲ್ ಲುಕ್. ನನಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ನಾನು ಮಲ್ಲೇಶ್ಪುರಂನಲ್ಲಿ ಸಿಗ್ತೀನಿ. ನನ್ನ ಔಟ್ಫಿಟ್ ಈ ಥರ ಇದೆ. ಓಕೆ ಗೈಸ್, ಫೈನಲಿ ನಾನು ಬಸ್ ಹತ್ತಿ ಕೂತ್ಕೊಂಡೆ. ನಾನು ಇಲ್ಲಿಂದ ಡೈರೆಕ್ಟು ಬನಶಂಕರಿಗೆ ಹೋಗಿ ಬನಶಂಕರಿಯಿಂದ ಮೆಟ್ರೋ. ಆ್ಯಕ್ಚುಲಿ ನಮ್ಮ ಅಕ್ಕನೂ ಹೋದ ವಾರನೇ ಹೇಳಿದ್ಲು ಗೈಸ್, ನಾವು ಮಲ್ಲೇಶ್ಪುರಂಗೋ ಅಲ್ಲ ಜಯನಗರಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಬಟ್ ಅವಳ ಜೊತೆ ನಾನು ಸ್ವಲ್ಪ ಕಿರಿಕ್ ಮಾಡ್ಕೊಂಡಿರೋದ್ರಿಂದ ಇವತ್ತು ನಾನು ಒಬ್ಬಳೇ ಹೋಗೋಣ ಅಂತ ಹೇಳಿ ನಾನೇ ಹೊರಟಿದ್ದೀನಿ. ಫೈನಲಿ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಬಂದೆ. ತುಂಬಾ ಖುಷಿ ಆಗ್ತಾಯಿದೆ. ರಾಘವೇಂದ್ರ ರಾಯರನ್ನ ಇನ್ನೊಂದು ಸಲ ನೋಡೋ ಭಾಗ್ಯ ಸಿಗ್ತಲ್ಲ ಅಂತ ಹೇಳಿ ಫೈನಲಿ ಬಸ್ ಇಳಿದು, ಯಾಕೋ ಇವತ್ತು ದೂರನೇ ನಿಲ್ಲಿಸಿದ್ದ, ನಮ್ಮ ಮೆಟ್ರೋ ಸ್ಟೇಷನ್ನಿಂದ ತುಂಬಾ ದೂರ ನಿಲ್ಲಿಸಿದ್ದ. ಫೈನಲಿ ಅಲ್ಲಿ ಇಳ್ಕೊಂಡು ಮತ್ತೆ ಈ ಕಡೆ ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾ ಇದ್ದೆ. ನಾನು ಬನಶಂಕರಿಯಿಂದ ಡೈರೆಕ್ಟ್ ಸಿಗುತ್ತೆ ಅಂಥೇಳಿ ಬನಶಂಕರಿಯಿಂದನೇ ಹೋಗೋದು ಯಾವಾಗಲೂ ಮಲ್ಲೇಶ್ಪುರಂಗೆ ಹೋಗೋದಾದರೆ. ಇವಾಗ ಇದು ಏನಂತಾರೆ, ಈ ಹಣ್ಣು ಇಲ್ಲಿ 50 ರೂಪಾಯಿಗೆ 1/4 kg ಕೊಡ್ತಾಯಿದ್ರು. ನಮ್ಮ ಏರಿಯಾ ಕಡೆ ಎಲ್ಲ 40 ರೂಪಾಯಿ 1/4 kg ಇತ್ತು. ಫೈನಲಿ ಒಳಗಡೆ ಬಂದೆ ನಾನು. ಇವತ್ತು ಬನಶಂಕರಿ ಮೆಟ್ರೋದಲ್ಲಿ ಜನನೇ ಜಾಸ್ತಿ ಇರಲಿಲ್ಲ ಗೈಸ್. ಇವರೆಲ್ಲ ನಾನು ಮಲ್ಲೇಶ್ಪುರಂಗೆ ಹೋಗೋರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವ್ರು ಹೋಗಿ ಟಿಕೆಟ್ ತೊಗೊಂಡಾಗ ಗೊತ್ತಾಯಿತು ನನಗೆ ಇವರು ಮಲ್ಲೇಶ್ಪುರಂಗೆ ಹೋಗೋರು ಅಂತ ಹೇಳಿ. ಫೈನಲಿ ಇಲ್ಲಿ ಟಿಕೆಟ್ ತಗೊಳ್ಳೋಣ ಅಂತ ಹೇಳಿ ಬಂದೆ. ನಾನು ಅಂದ್ಕೊಂಡೆ ಸಂಡೇ ಅಲ್ವಾ ಇವತ್ತು ಜಾಸ್ತಿ ಜನ ಇರ್ತಾರೆ ಅಂತ ಹೇಳಿ, ಆದರೆ ಜನನೇ ಇರಲಿಲ್ಲ. ನನಗಂತೂ ಫುಲ್ ಕನ್ಫ್ಯೂಸ್ ಆಗ್ತಾಯಿತ್ತು. ತುಂಬ ದಿನ ಆಯ್ತಲ್ಲ ಮೆಟ್ರೋದಲ್ಲಿ ಬಂದಿದ್ದೀನಿ, ಆದರೆ ಮಲ್ಲೇಶ್ಪುರಂಗೆ ಹೋಗೋ ಬನಶಂಕರಿಗೆ ಹೋಗೋ ಮೆಟ್ರೋಲ್ಲಿ ನಾನು ಬಂದಿದ್ದು ತುಂಬಾ ದಿನ ಆಗೋಯ್ತು. ಯಾವ ಕಡೆ ಹೋಗೋದು, ಯಾವ ಕಡೆ ಬರುತ್ತೆ ಮಲ್ಲೇಶ್ಪುರಂಗೆ ಹೋಗೋ ಮೆಟ್ರೋ ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ನನ್ನನ್ನು ಯಾರೋ ಕೇಳಿದ್ರು, ನಂಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹಿಂದೆ ಯಾರು ಹೋಗ್ತಾಯಿದ್ರು ಅವ್ರ ಹಿಂದೆ ಬಂದು ನಾನು ಇಲ್ಲಿ ಬಂದು ಅವ್ರಿಗೆ ಕೇಳಿದೆ, ಆ ಸೆಕ್ಯೂರಿಟಿ ಅವರಿಗೆ. ಫೈನಲಿ ಇವರಿಗೆ ಕೇಳಿದ್ದು ನಾನು. ಫೈನಲಿ ಮೆಟ್ರೋನು ನಾನು ಬಂದು 1 ನಿಮಿಷದಲ್ಲೇ ಮೆಟ್ರೋನು ಬಂತು. ನಾನು ಅಂದ್ಕೊಂಡೆ ಸದ್ಯ ವೆಯ್ಟ್ ಮಾಡೋ ಹಾಗಿಲ್ವಲ್ಲ ಅಂತ ಹೇಳಿ. ಫೈನಲಿ ಮೆಟ್ರೋ ಒಳಗಡೆ ಜನ ತುಂಬ ಇದ್ದರು. ನನಗೆ ಸೀಟೇ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಡೋರ್ ಹತ್ರ ಬಂದು ನೇಚರ್ ನೋಡ್ಕೊಳ್ತಾ ಡೋರ್ ಹತ್ರ ಬಂದು ನಿಂತ್ಕೊಂಡೆ. ಆಮೇಲೆ ಹೋಗ್ತಾ ಹೋಗ್ತಾ RV ರೋಡ್ ಬಂದರೆ ಎಲ್ಲರೂ ಫುಲ್ ಖಾಲಿ ಇರ್ತಾರೆ ಅಂತ ಗೊತ್ತಿತ್ತು ನನಗೆ. ಆಮೇಲೆ RV ರೋಡ್ ಬಂದಿದ ತಕ್ಷಣ ಎಲ್ಲರೂ ಖಾಲಿ ಆಗೋದ್ರು.
ಆದರೆ ನನ್ನ ಸ್ಟೇಷನ್ ಏನೋ ಸಿಗ್ಬಿಡ್ತು, ನನಗೆ ಸೀಟೇ ಸಿಗಲಿಲ್ಲ. ಆದರೂ ಪರವಾಗಿಲ್ಲ ಅಂತ ಹೇಳಿ ಇದು ಡೈರೆಕ್ಟು ಮಂತ್ರಿ ಮಾಲ್ ಒಳಗಡೆನೇ ಹೋಗುತ್ತೆ ಅಂತ ನನಗೆ ಇದೇ ಮೊದಲನೇ ಸರಿ ಗೊತ್ತಾಗಿತ್ತು ಗೈಸ್. ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಿಗೆ ಬಂದಾಗ ಆ ಕಡೆ ಎಲ್ಲ ಬಂದಿದ್ದೆ, ಆದರೆ ಈ ಮೆಟ್ರೋ ಮಂತ್ರಿ ಮಾಲ್ ಒಳಗಡೆನೇ ಹೋಗುತ್ತೆ ಅಂತ ಹೇಳಿ ನನಗೆ ದಾರಿ ಇರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಹೆಂಗೋ ಬಂದಿದ್ದೀನಲ್ಲ ಅಂತ ಹೇಳಿ ಸ್ವಲ್ಪ ಮಂತ್ರಿ ಮಾಲ್ ಒಳಗಡೆ ಸುತ್ತಾಡಿಕೊಂಡು ಹಾಗೆ ನೋಡ್ಕೊತಾ ಇನ್ನು ಮೇಲೇನು ಹೋಗಲಿಲ್ಲ. ನಾನು 2ನೇ ಫ್ಲೋರಲ್ಲೇನೋ ಇದಿತ್ತು ನಮ್ಮದು. ಅಲ್ಲಿಂದ ನಾನು ಕೆಳಗಡೆ ಇಳ್ಕೊಂಡು, ಅದು ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಕೆಳಗಡೆ ಹೆಂಗೂ ಹೋಗೋದು ಏನು ಎಂಥದ್ದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಹಂಗೋ ಹಿಂಗೋ ಮಾಡಿ ಎಲ್ಲರೂ ಬರ್ತಾ ಇರೋದು ನೋಡಿ ಅವ್ರ ದಾರಿ ಹಿಡ್ಕೊಂಡು ನಾನು ಹೊರಗಡೆ ಫೈನಲಿ ಬಂದು ಇಲ್ಲೊಂಚೂರು ನೋಡೋಣ ಅಂತ ನೋಡಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಗೈಸ್, ಹಾಗಾಗಿ ನಾನು ತಗೊಳ್ಳಿಲ್ಲ ಇಲ್ಲಿ. ಹಾಗೆ ಮುಂದೆ ಬಂದು ನಾನೊಂದು ಪಾಪ್ಕಾರ್ನ್ ಇದು ಫ್ರೈ ಮಾಡಿರ್ತಾರಲ್ಲ ಅದನ್ನು ತಗೊಂಡೆ. ಹಾಗೆ ಮುಂದೆ ಬರ್ತಾ ಅವರು ಕಾಣದೇ ಇರೋರು ಸಾಂಗ್ ಹಾಡ್ಕೊಂಡು ಕೂತಿದ್ರು. ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬೇಜಾರಾಯಿತು ನನಗೆ. ಅದನ್ನು ನೋಡ್ತಾ ಹಾಗೆ ಪಾಪ್ಕಾರ್ನ್ ತಿನ್ಕೊತಾ ಮುಂದೆ ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು ಸ್ವಲ್ಪ. ಆ ಬಿಸಿಲಲ್ಲೇ ನನಗೆ ಹೊಟ್ಟೆ ಹಸಿತಾಯಿತ್ತು ಗೈಸ್. ಏನು ಮಾಡೋದು, ಫಸ್ಟು ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಬಿರಿಯಾನಿ ತಿನ್ನೋಣ ಅಂದ್ಕೊಂಡಿದ್ದೆ ಇವತ್ತು. ಇಲ್ಲೊಂದು ಹೋಟ್ಲಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂಥೇಳಿ. ಆದರೆ ಆಗುತ್ತಾ ಇಲ್ವೋ ಅನ್ನೋದೇ ಡೌಟು, ಯಾಕಂದರೆ ಆ ಹೋಟೆಲ್ ಹಿಂದೆ ಹೋಗಿಬಿಡತ್ತೆ, ನಾನು ಮುಂದೆ ಹೋಗಿಬಿಡ್ತೀನಿ. ಇನ್ನೂ ಹಿಂದೆ ಬರೋಕ್ಕೆ ಆಗಲ್ಲ ಅಂತ ಹೇಳಿ ನೋಡೋಣ, ಬಂದರೂ ಬರ್ಬೋದು ಅಂತ ಹೇಳಿ ನಾನು ಫಸ್ಟು ಶಾಪಿಂಗ್ ಮಾಡ್ಕೊಳೋಣ ಆಮೇಲೆ ಲಾಸ್ಟಿಗೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಶಾಪಿಂಗ್ ಮಾಡ್ತಾ ಇದ್ದೆ ಗೈ. ಸಿಕ್ಕಾಪಟ್ಟೆ ಜನ ಇವತ್ತು ಮಲ್ಲೇಶ್ಪುರಂ ಇದರಲ್ಲಿ. ನನಗಂತೂ ಒಬ್ಬರು ಹಾಗೆ ಮೈ ಮೇಲೆ ಬೀಳೋರು ಗೈಸ್. ಸಿಕ್ಕಾಪಟ್ಟೆ ಕೋಪನೂ ಬರ್ತಾಯಿತ್ತು. ಅದರಲ್ಲಿ ಶಾಪಿಂಗ್ ಮಾಡಬೇಕಲ್ಲ, ಬಂದಿದ್ದೀವಿ ಅಂತ ಹೇಳಿ ಅದೊಂದು ಮೈಂಡಲ್ಲಿತ್ತು. ನೋಡೋಣ ಅಂತ ಹೇಳಿ ನಾನು ಬ್ಯಾಗ್ ಪರ್ಚೇಸ್ ಮಾಡಿದೆ. ಮತ್ತು ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ. ನಾನು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ ಅಂದ್ರೂ ತುಂಬ ಅಮೌಂಟು ಖರ್ಚು ಮಾಡಿದೆ. ನೋಡುವ ಇನ್ನೆಷ್ಟಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಏನು ತೊಗೊಳ್ಳೋದು ಏನು ಬಿಡೋದು ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇದ್ದೆ. ಹಾಗೆ ನೋಡ್ಕೊತಾ ಒಂದು ಬ್ಯಾಗ್ ಮಾತ್ರ ತೊಗೊಂಡೆ. ನನಗೆ ಸಿಕ್ಕಾಪಟ್ಟೆ ಹೆವಿ ಇಷ್ಟ ಆಯಿತು, ಹಾಗಾಗಿ ನಾನು ಒಂದು ಬ್ಯಾಗ್ ತೊಗೊಂಡೆ. ಮತ್ತು ಇಲ್ಲಿ ಸೀರೆ ಸಂತೆ ನಡೀತಾ ಇತ್ತು. ಜರಿ ಸೀರೆ ಇರುತ್ತಲ್ಲ, ಬಾರ್ಡ್ರ್ ಇರೋದು, ಅದು ನಡೀತಾ ಇತ್ತು. ಮೈಸೂರು ಸಿಲ್ಕ್ ಸೀರೆ. ನಾನು ಸುಮ್ಮನೆ ಹಾಗೆ ಕಣ್ಣಾಡಿಸ್ಕೊಳ್ತಾ ಬಂದೆ, ತೊಗೊಳ್ಲಿಲ್ಲ. 5,000 ರೂಪಾಯಿಗೆ 2 ಸೀರೆ ಫ್ರೀ ಇತ್ತು, ಹಾಗಾಗಿ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ನೋಡೋಣ ಅಂತ ಹೇಳಿ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು, ಹಾಗಾಗಿ ನಾನು ಅಲ್ಲೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಮತ್ತೆ ವಾಪಸ್ ಬಂದೆ. ಮತ್ತು ಇಲ್ಲೊಂದು ಅಂಗಡಿಯಲ್ಲಿ ಏನೋ ಸೇಲ್ ನಡೀತಾ ಇತ್ತು, ತುಂಬ ಕಡಿಮೆ ಪ್ರೈಸಲ್ಲಿ ನಡೀತಾ ಇತ್ತಂತೆ. ನಾನು ತುಂಬ ಚೆನ್ನಾಗಿತ್ತು. ನನ್ನ ಕೈಲಿ ತುಂಬ ಸಾಮಾನು ಇತ್ತಲ್ಲ, ಅದೇ ನಾನು ಶಾಪಿಂಗ್ ಮಾಡಿರೋದೆಲ್ಲ ಅದೆಲ್ಲಕ್ಕೆ ಹೊರಗಡೆನೇ ಇಟ್ಟು ಹೋಗಬೇಕಿತ್ತು, ಹಾಗಾಗಿ ಹೊರಗಡೆ ಇಡೋಕ್ಕಾಗಲ್ಲ ಅಂತೇಳಿ ನಾನು ಹೋಗಲಿಲ್ಲ. ಫೈನಲಿ ನನಗೆ ಹೋಟೆಲ್ ಸಿಕ್ತು. ಆದರೆ ನಾನ್ ವೆಜ್ ಹೋಟೆಲ್ ಹುಡುಕ್ತಾ ಇದ್ದೆ ನಾನು, ನನಗೆ ವೆಜ್ ಹೋಟೆಲ್ ಸಿಕ್ತು. ಅಲ್ಲಿ ನಾನು ಅನ್ನ ಸಾಂಬಾರು ಯಾರು ತಿಂತಾರೆ ಅಂತ ಹೇಳಿ ಬಿಸಿಬೇಳೆ ಬಾತು ತಿಂದು ತುಂಬಾ ದಿನ ಆಗೋಗಿತ್ತು, ಹಾಗಾಗಿ ನಾನು ಬಿಸಿಬೇಳೆ ಬಾತು ತೊಗೊಂಡಿದ್ದೆ. ಅಷ್ಟೇನು ಚೆನ್ನಾಗಿರಲಿಲ್ಲ ಗೈಸ್. ಇಲ್ಲಿ ನಮ್ಮ ಸೈಡು ಮಾಡೋ ಅಷ್ಟು ಚೆನ್ನಾಗೇನಿರಲಿಲ್ಲ. ಏನೋ ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಹಾಗಾಗಿ ಒಂದು ಪ್ಲೇಟ್ ತಗೊಂಡು ಅದನ್ನೇ ಹೆಂಗೋ ಮಾಡಿ ಖಾಲಿ ಮಾಡಿದೆ. 60 ರೂಪೀಸ್ ಇತ್ತು ಒಂದು ಪ್ಲೇಟ್ಗೆ. ಹಿಂಗೋ ಮಾಡಿ ತಿನ್ಕೊಂಡು ಅಲ್ಲಿ ಪೇ ಮಾಡಿಬಿಟ್ಟು ನೀರು ಏನೋ ಒಂಥರ ಇತ್ತು ಗೈಸ್, ನೀರು ಚೆನ್ನಾಗಿರಲಿಲ್ಲ. ಒಂದು ಸ್ವಲ್ಪ ಕುಡ್ಕೊಂಡು ಬಿಸಿಬೇಳೆ ಬಾತನ್ನು ಖಾಲಿ ಮಾಡಿ ಅಲ್ಲಿಂದ ಹೊರಟೆ. ಫೈನಲಿ ರೂಮಿಗೆ ಬಂದು ಸೇರಿಕೊಂಡೆ. ಇವತ್ತಿನ ದಿನ ಈ ಥರ ಇತ್ತು ಗೈಸ್, ನಂದು ಶಾಪಿಂಗ್ ಡೇ ಈ ಥರ ಇತ್ತು. ಓಕೆ ಗೈಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ನಾನು ಏನೇನು ತೊಗೊಂಡೆ, ಏನೇನು ಶಾಪಿಂಗ್ ಮಾಡಿದೆ, ಎಷ್ಟು ಸಾವಿರ ರೂಪಾಯಿದು ಮಾಡಿದೆ ಅಂತ ಹೇಳಿ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಪ್ಲೀಸ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಓಕೆ ಬಾಯ್ ಗೈಸ್.